ನಮಸ್ಕಾರ ವೀಕ್ಷಕರೇ, ನಮ್ಮೊಂದಿಗೆ ದಂಪತಿಗಳಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅವರು ಇನ್ಫರ್ಟಿಲಿಟಿ ಜರ್ನಿ ಹೇಗಿತ್ತು, ಈಗ ಅವರು 5 ತಿಂಗಳ ಪ್ರೆಗ್ನೆನ್ಸಿ ಇದ್ದಾರೆ. ಸೊ ಅವ್ರ ಬಾಯಿಯಿಂದ ಅವ್ರ ಮೂಲಕ ಅವ್ರು ಹೇಗೆ ಪ್ರೆಗ್ನೆಂಟ್ ಆದ್ರು ಅಂತ ನಾವು ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಸೊ ನಿಮ್ಮ ಹೆಸರು, ನಿಮ್ಮ ಏಜು, ಮತ್ತೆ ಹೇಗೆ ಪ್ರೆಗ್ನೆನ್ಸಿ ಲೈಫು, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ಹೇಳ್ತೀರಾ? ಖಂಡಿತ ಡಾಕ್ಟರ್. ನನ್ನ ಹೆಸರು ಅಂತ, ನಮ್ಮ ಹಸ್ಬೆಂಡ್ ಹೆಸರು ಕುಮಾರ್ ಅಂತ. ಮದುವೆ ಆಗಿ 14 years ಆಯ್ತು. ನಮ್ಗೆ 14 ವರ್ಷ ಆಗಿತ್ತು. 14 ವರ್ಷ ಆಯ್ತು. ಸೊ ಬೇರೆ ಕಡೆ ಎಲ್ಲ ನಾವು ಚೆಕ್ ಮಾಡಿದ್ವಿ, ನಮ್ಗೆ ಎಲ್ಲಿ ಪ್ರಾಪರ್ ಆಗಿ ರಿಸಲ್ಟ್ ಸಿಕ್ಕಿಲ್ಲ. ಆಮೇಲೆ ನಮ್ಮ ರಿಲೇಟಿವ್ಸ್ ಒಂದು 4 people's ಇಲ್ಲೇ ಮಗು ಆಗಿದೆ. ಸೊ ಎಲ್ಲರಿಗೂ ಪಾಸಿಟಿವ್ ಆಗಿದೆ. ಸೊ ಅವ್ರಿಗೆಲ್ಲ 18 years 20 years ಎಲ್ಲ ಮದುವೆ ಆಗಿ ಮಕ್ಕಳೇ ಇಲ್ಲ ಅವ್ರಿಗೆಲ್ಲ. ಸೊ ನಮ್ಮ ಬ್ರದರ್ ರಿಲೇಷನ್, ನಮ್ಮ ಹಸ್ಬೆಂಡ್ ರಿಲೇಷನ್ ಕಡೆ ಇಬ್ರು, ನಮ್ಮ ರಿಲೇಷನ್ ಕಡೆ ಇಬ್ರು. ಆಮೇಲೆ ಅವರಿಂದ ನಮ್ಗೆ ಇಲ್ಲಿ ರೆಕಮೆಂಡ್ ಆಗಿ ಇಲ್ಲಿ ಬಂದಿದ್ವಿ. ಸೊ ಇಲ್ಲಿ ಬಂದ ತಕ್ಷಣ ನಮ್ಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬಂತು. ತುಂಬಾ ಹ್ಯಾಪಿ ಆಗಿತ್ತು ಈ ಪ್ಲೇಸ್ಗೆ. ನಮಗೆ ಈ ಪ್ಲೇಸ್ಗೆ ಎಂಟರ್ ಆಗ ಒಂಥರ ಹೋಮ್ಲಿ ಫೀಲ್ ಇತ್ತು ನಮಗೆ. ಇಲ್ಲಿ ಡಾಕ್ಟರ್ಸ್ ಸರಿ, ಅಡ್ಮಿನ್ ಇಂದ ಡಾಕ್ಟರ್ಸ್ ತನಕ ಎಲ್ಲ ಒಂಥರ ಚೆನ್ನಾಗಿ ಮಾತಾಡ್ತಾ ಇದ್ರು ನಮಗೆ, ಇನ್ಕ್ಲೂಡಿಂಗ್ ಸಿಸ್ಟರ್ಸ್. ಸೊ ನಾವು ಇಲ್ಲಿ ಬರುವಾಗ ತುಂಬ ಒಂಥರ ತುಂಬ ಕಷ್ಟಪಟ್ಟು ಬಂದ್ವಿ, ಅಯ್ಯೋ ಏನಾಗುತ್ತೋ. ಬಟ್ ಇಲ್ಲಿ ಬರುವಾಗ ಎಲ್ಲ ನಮಗೆ ಏನು ಪ್ರಾಬ್ಲಮ್ ಇದೆ ಅಂತ ಕ್ಲೀನಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಫಸ್ಟ್ ಸೊಲ್ಯೂಷನ್ ಕೊಟ್ಟರು. ಅದು ನೆಕ್ಸ್ಟ್ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಇದ್ರು ಓಪನ್ ಆಗಿ ಹೇಳ್ತಾ ಇದ್ರು. ಏನು ಕಣ್ಣು ಮುಚ್ಚಿ ಏನಿಲ್ಲ. ಒಬ್ಬೊಬ್ಬರು ಹಾಸ್ಪಿಟ್ಲ್ ನಾನು ನೋಡಿದ್ದೀನಿ, ಈ ಥರ ಇದೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇಲ್ಲೆಲ್ಲ ಹಂಗಿಲ್ಲ, ತಕ್ಷಣ ಸೊಲ್ಯೂಷನ್ ಕೊಡ್ತಾರೆ. ಹಿಂಗೆ ಮಾಡ್ಬೋದು, ಹಿಂಗೆ ಮಾಡೋಣ ಅಂತ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಹೇಳ್ಬಿಡ್ತಾರೆ. ಅದು ತುಂಬಾ ಇಷ್ಟ ಆಯ್ತು ನಮಗೆ. ಸೊ ಇವಾಗ ಗಾಡ್ಸ್ ಗ್ರೇಸ್, ಇವಾಗ ನಾನು 5 months ಪ್ರೆಗ್ನೆಂಟ್ ಆಗಿದ್ದೀನಿ. ಕಂಗ್ರಾಚುಲೇಷನ್ಸ್, ವೆರಿ ಹ್ಯಾಪಿ ಫಾರ್ ಯು. ಫೈನಾನ್ಷಿಯಲಿ ಕೂಡ ಬಂದ್ಬಿಟ್ಟು ಕೌನ್ಸಿಲಿಂಗ್ ಅಷ್ಟು ಚೆನ್ನಾಗಿ ಮಾಡ್ತೀರಾ. ಎರಡನೇದು ಬಂದ್ಬಿಟ್ಟು ಯಾವ ತರ ಸೊಲ್ಯೂಷನ್ಸ್ ಬಂದ್ಬಿಟ್ಟು ಜಾಸ್ತಿ ಕೊಡ್ತಾರೆ. ಸೊ ವಿ ಆರ್ ಹ್ಯಾಪಿ, ವೆರಿ ಹ್ಯಾಪಿ. ನಿಮ್ಗೆ ಯಾರು ರೆಕಮೆಂಡ್ ಮಾಡಿದ್ರು ನಿಮ್ಗೆ ಇಲ್ಲಿ? ಸೊ ಅವ್ರು ಆದ ನಂತರನೇ ನಮ್ಮ ಬ್ರದರ್ಸ್ಗೂ ಆಯ್ತು. ಸೊ ಅದರಿಂದ ಇನ್ನ ಜಾಸ್ತಿ ನಂಬಿಕೆ ಬಂದು ನಾವು ಸಹಿತ ಇಲ್ಲೇ ಶುರು ಮಾಡಿದ್ವಿ. ಸೊ ವಿತ್ ಹೆಲ್ಪ್ ಆಫ್ ಗಾಡ್, ವರ್ಧಾನ್ ಹಾಸ್ಪಿಟಲ್ ಮುಖಾಂತರ ನಮಗೂ ಸಹ ಒಂದು ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಸೊ 5th month ಇವಾಗ ಪ್ರೆಗ್ನೆನ್ಸಿ. ನಿಮ್ಗೆ 14 ವರ್ಷ ಆದ್ಮೇಲೆ ರಿಸಲ್ಟ್ ಬಂದಿದೆ. ಈ 14 ವರ್ಷದಲ್ಲಿ ಯಾವಾಗ ನಿಮ್ ಮನಸ್ಥಿತಿ ಹೇಗಿತ್ತು? ಅಂದ್ರೆ ಲೈಕ್ ಏನನ್ನಿಸ್ತಾ ಇತ್ತು ಅವಾಗ? ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಏನು ಅನ್ಸ್ತಲ್ಲ, ನಾರ್ಮಲ್ ಆಗಿದ್ವಿ. ಆಮೇಲೆ ಹೋಗ್ತಾ ಸೊಸೈಟಿ, ಆಮೇಲೆ ಅದು ಎಲ್ಲ ನಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಯ್ತು. ಫೇಸ್ ಮಾಡಕ್ ಆಗ್ತಾ ಇಲ್ಲ. ಒಂದು ಪಾರ್ಟಿಗೆ ಹೋದ್ರು, ಒಂದು ಫಂಕ್ಷನ್ಗೆ ಹೋದ್ರು, ಒಂಥರ ಫೀಲಿಂಗ್ ಆಗಿತ್ತು ನಮ್ಗೆ. ಸೊ ಅಟ್ ಲಾಸ್ಟ್ ನಮ್ಗೆ ಒಂದು ಗಾಡ್ ತೋರ್ಸೋ ಜಾಗ ವರ್ಧಾನ್. ಹ್ಯಾಪಿ ಆಗಿದೆ, ಫಂಕ್ಷನ್ ಹ್ಯಾಪಿಯಾಗಿ ಹೋಗ್ತೀವಿ, ಪ್ರೌಡ್ ಆಗಿ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಈ ಟೆಸ್ಟ್ ಮನಿ ಎಲ್ಲಾರ್ಗು ಹೇಳ್ತಾ ಇದ್ವಿ. ಎಲ್ಲಾರ್ಗು ಹೇಳ್ತಾ ಇದ್ವಿ. ಯಾರಾದ್ರೂ ಈ ತರ ಕಂಪ್ಲೇಂಟ್ ಈ ತರ ಹೇಳಿದ್ರೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದ್ರೆ ಫಸ್ಟ್ ನಾವು ಚೂಸ್ ಮಾಡೋದು ವರ್ಧಾನೆ. ಬೇರೆ ಏನು ಆಪ್ಷನ್, ಯಾಕೇನು ಒಪಿನಿಯನ್ ಇಲ್ಲ. ಇವಾಗ ರೀಸೆಂಟ್ ಆಗಿ ಒಂದು 2 weeks ಬ್ಯಾಕ್ ಬಂದ್ಬಿಟ್ಟು ನನಗೆ ಗೊತ್ತಿರೋ ಒಬ್ರು ಫ್ರೆಂಡ್ಸ್ ಮುಖಾಂತರ ಅವರು ಬೇರೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಬಟ್ ಅಲ್ಲಿ ಬಂದ್ಬಿಟ್ಟು ಸರಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಆಲ್ಮೋಸ್ಟ್ ಒಂದು 3 time ಅವ್ರು ಬಂದ್ಬಿಟ್ಟು ಫೇಲಿಯರ್ ಆಗಿದೆ, IVF ಫೇಲಿಯರ್ ಆಗಿದೆ. ಅವಾಗ ನಾನು ಇವಾಗ ಹೇಳಿದ್ದೀನಿ ಅವ್ರಿಗೆ, ಇಲ್ಲ ನೀವು ಹೋಗ್ರಿ, ವಿಜಯ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ರಿ, ಡೆಫಿನೆಟ್ಲಿ ಒಳ್ಳೆ ಸೊಲ್ಯೂಷನ್ಸ್ ಕೊಟ್ಟು. ಬಟ್ ಇಲ್ಲಿ ಬಂದು ಒಂದೇ ಸೆಕ್ಷನ್ ಅಲ್ಲಿ ಪಾಸ್ ಆಯ್ತು. ಸೊ ನನ್ನ ವೈಫ್ಗೂ ಬಂದ್ಬಿಟ್ಟು ಒಂದೇ ಸೆಕ್ಷನ್ ಅಲ್ಲಿ ಪಾಸ್ ಆಯ್ತು, ನನ್ನ ಬ್ರದರ್ಗೂ ಒಂದೇ ಸೆಕ್ಷನ್ ಅಲ್ಲಿ ಪಾಸ್ ಆಯ್ತು. ಸೊ ಇಲ್ಲಿ ಆಕ್ಚುಲಿ ವರ್ಧಾನ್ ಬಂದ್ಬಿಟ್ಟು ಒಂದು ದೇವಸ್ಥಾನ ಅಂತ ಅನ್ಬೋದು. ದಂಪತಿಗಳು ಬಂದು ಮಕ್ಳು ಇಲ್ದಂತ ಒಂದು ಜಾಗ ಆದ್ಮೇಲೆ ಬಂದ್ಬಿಟ್ಟು ಮಕ್ಳು ಆಗ್ತಾ ಇದೆ. ಸೊ ಒಳ್ಳೆ ರಿಸಲ್ಟ್ಸ್ ಇದೆ, ಒಳ್ಳೆ ಕೌನ್ಸಿಲಿಂಗ್ಸ್ ಇದೆ, ಅಡ್ಮಿನ್ ಆಮೇಲೆ ಡಾಕ್ಟರ್ಸ್ ಫ್ಯಾಂಟಾಸ್ಟಿಕ್. ನಮ್ಗೆ ವಿಜಯ್ ಡಾಕ್ಟರ್ ಅಂತೂ ತುಂಬಾ ಒಂಥರ ಹೆಂಗಿಲ್ಲ, ಅವ್ರ ಹತ್ರ ನೋಡ್ ತಕ್ಷಣ ನನಗೆ ಒಂಥರ ಹ್ಯಾಪಿ. ಹಾಸ್ಪಿಟಲ್ ಫಸ್ಟ್ ಕಾರ್ ನೋಡ್ತೀನಿ, ಕೆಳಗಡೆ ಕಾರ್ ಇದೆಯಾ ಅಂತ. ಡಾಕ್ಟರ್ ಇದ್ದಾರೆ ಅಂದ್ರೆ ಫುಲ್ ಹ್ಯಾಪಿ. ನನ್ಗೆ ಅರ್ಧ ಕಷ್ಟ ಹೋಗ್ಬಿಡುತ್ತೆ. ನನ್ಗೆ ಅಷ್ಟು ಹ್ಯಾಪಿ ಆಗಿತ್ತು. ಖುಷಿ, ತುಂಬಾ ಖುಷಿ ಆಗಿರುತ್ತೆ. ಚೆನ್ನಾಗಿ ಮಾತಾಡ್ತಾರೆ. ಅದೇ ಬೇಕಾಗಿರೋದು, ಸಂಬಂಧಗಳು ಇಂಪಾರ್ಟೆಂಟ್. ನಿಮ್ಮ ಈ ಟ್ರಸ್ಟ್, ಈ ಪ್ರೀತಿ, ಕನ್ಸರ್ನ್ ಎಲ್ಲಾ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಡ್ಮಿನ್ ಕರೆಕ್ಟ್ ಆಗಿ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸ್ಕ್ಯಾನಿಂಗ್ ಡೇಟ್ ಅವಾಗ ನಾವು ಮರ್ತೋಗಿರ್ತೀವಿ, ಕರೆಕ್ಟ್ ಆಗಿ ಫೋನ್ ಮಾಡಿ ಇಷ್ಟು ಗಂಟೆಗೆ ಸ್ಕ್ಯಾನಿಂಗ್ ಇದೆ, ಊಟ ಮಾಡ್ಕೊಂಡ್ ಬನ್ನಿ. ಕರೆಕ್ಟ್ ಆಗಿ ಡೇಟ್ ಹೇಳುವಾಗ ಒಂದ್ ದಿನಕ್ಕೆ ಮುಂಚೆ ನನ್ಗೊಂಥರ ಏನಾಗುತ್ತೋ ಟೆನ್ಷನ್. ಬಟ್ ಒಳಗಡೆ ಬಂದ್ಮೇಲೆ ಬಂದ್ಬಿಟ್ಟು ಅವರೆಲ್ಲ ಮಾತಾಡುವ ರೀತಿ ಎಲ್ಲ ನೋಡ್ ತಕ್ಷಣ ನಮ್ಗೆ. ಇವಾಗ ಮೇಡಮ್ ಶಾಲಿನಿ ಅವರು, ಸರ್ ನೀವೇನ್ ಟೆನ್ಷನ್ ತಗೊಂಡ್ಬಿಡಿ, ಎಲ್ಲ ನಾರ್ಮಲ್ ಇರುತ್ತೆ ಸರ್, ಎಲ್ಲ ನಾರ್ಮಲ್ ಒಂದು ನಂಬಿಕೆ ಜಾಸ್ತಿ. ಆಮೇಲೆ ಡಾಕ್ಟರ್ಸ್ ಅವರೇ ಬಂದು ಮಾತಾಡ್ತಾರೆ.
ಹಾ. ನಾವು ಕೂತಿದ್ರು ಅವರೇ ಬಂದು ಹುಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಬರುವಾಗ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ Correct. ಹಾಸ್ಪಿಟಲ್ ತರನೇ ಇಲ್ಲ ನಮ್ಗೆ ಗೊತ್ತಿರೋ ವೆರಿ Correct. ನೈಸ್, ವೆರಿ ನೈಸ್. ತುಂಬಾ ಥ್ಯಾಂಕ್ ಯು ಸರ್. ನಿಮ್ ಫೀಡ್ಬ್ಯಾಕ್ ನಮ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಮಕ್ಳಿರ್ಲಾರ ದಂಪತಿಗಳು ಕೂಡ ಅರ್ಥ ಆಗುತ್ತೆ ವರದಾನ ಅಂದ್ರೆ ಏನು. ಏನ್ ಆಕ್ಚುಲಿ ನಾನು ಒಂದೇ ಹೇಳ್ಬೇಕಂದ್ರೆ ದಯವಿಟ್ಟು ಎಷ್ಟೋ ಜನ ಈಗಿರಂತ ಜನರೇಷನ್ ಅಲ್ಲಿ ಬಂದು ಮಕ್ಕಳಾಗೋದು ತುಂಬಾ ಕಷ್ಟ. ಕಷ್ಟ. ಯಾಕಂದ್ರೆ ಪೆಸ್ಟಿಸೈಡ್ಸ್ ಕೆಮಿಕಲ್ ಫುಡ್ ಇಂದಾನೆ ನಾವು ತುಂಬಾ ಕಷ್ಟ Correct. ಪಡ್ತೀವಿ. ಸೊ ಈ ಒಂದು ಇಶ್ಯೂಸ್ ಇರೋದ್ರಿಂದ ವರದಾನ್ ಬಂದ್ಬಿಟ್ಟು ನಮ್ಗೆ ಸಿಕ್ಕಿರೋ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು. Correct. ದಯವಿಟ್ಟು ಯಾರಿಗೆಲ್ಲ ಇಂಥ ಒಂದು ಪ್ರಾಬ್ಲಮ್ಸ್ ನಲ್ಲಿ ಇದ್ದೀರೋ ದಯವಿಟ್ಟು ಬಂದು ವಿಜಯ್ ಡಾಕ್ಟರ್ ಒಂದ್ಸರಿ ಕನ್ಸಲ್ಟ್ ಮಾಡ್ರಿ. ಡೆಫಿನೆಟ್ಲಿ ನಿಮ್ ಸೊಲ್ಯೂಷನ್ಸ್. ಥ್ಯಾಂಕ್ ಯು ಸರ್. ನಿಮ್ಮ ಫೀಡ್ಬ್ಯಾಕ್ ಸೀರಿಯಸ್ಲಿ ನಮಗೆ ತುಂಬಾ ಮೋಟಿವೇಟ್ ಮಾಡ್ತಾ ಇದೆ. ಇನ್ನಷ್ಟು ಸಾಕಷ್ಟು ಪೇಷಂಟ್ಗಳಿಗೆ ನಾವು ಸರ್ವ್ ಮಾಡಬೇಕು, ಮಕ್ಕಳಿರ್ಲಾರ್ದರಿಗೆ ಮಕ್ಕಳು ಕೊಡಬೇಕು. ನಾವು ಇನ್ನೂ ಏನಂತ ಹೇಳ್ತಾರಲ್ಲ, ನಿಮ್ಮ ಮಾತು ಒಂಥರ ನಮಗೆ ಆನೆ ಬಲ ಆದಂಗೆ ಆಗೋಗ್ಬಿಟ್ಟಿದೆ. ಥ್ಯಾಂಕ್ ಯು. ನಿಮ್ಮ you so ಫೀಡ್ಬ್ಯಾಕ್ ನಮ್ಗೆ ತುಂಬಾ ವ್ಯಾಲ್ಯೂಬಲ್ ಸರ್. Sure, sure. ಕೇಳಿದ್ರಲ್ಲ ವೀಕ್ಷಕರೇ, ಇವರು ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ, ಹೋಮ್ಲಿ ಎನ್ವಿರಾನ್ಮೆಂಟ್ ಇದೆ. ಇವ್ರ ಮನೆಯಿಂದನೇ, ಇವ್ರ ಫ್ಯಾಮಿಲಿ ರಿಲೇಟಿವ್ಗಳಿಂದ 4 ಜನಕ್ಕೆ ಮದುವೆ ಆಗಿ 14, 15, 18, 20 ವರ್ಷ ಆದ್ರೂ ಮಕ್ಕಳಾಗ್ಲಾರ್ದೆ IVF 4, 5 ಸಲ ಫೇಲ್ಯೂರ್ ಆಗಿ IVF ಫೇಲ್ಯೂರ್ ಆಗಿ ಎಲ್ರಿಗೂ ಒಂದೇ ಸಲ ಟ್ರಾನ್ಸ್ಫರ್ಗೆ ಪಾಸಿಟಿವ್ ಆಗಿದ್ದಾರೆ. ಎಲ್ಲರೂ ಮಕ್ಕಳನ್ನ ಪಡ್ಕೊಂಡು ಪ್ರೀತಿಯಿಂದ ಹ್ಯಾಪಿಯಾಗಿ ಇದ್ದಾರೆ. ಸೊ ವರದಾನ್ ಅಂದ್ರೆ ವರ ಸಿಗುವಂತಹ ಭಾಗ್ಯವಾಗಿದೆ ಅಂತ ಇವ್ರ ಬಾಯಿ ಮೂಲಕನೇ ಕೇಳಿದ್ರಿ. ಇನ್ನು ತಡ ಯಾಕೆ, ನಿಮ್ಗೆ ಮಕ್ಕಳಿಲ್ವಾ, ಬಂದು ನೀವು ಒಂದ್ಸಲ ಭೇಟಿ ನೀಡಿ ನಿಮ್ಮ ಜೀವನದಲ್ಲಿ ಸಂತಸ ಸಂತೋಷವನ್ನ ವರದಾನಿಂದ ವರ ಪಡ್ಕೋಬಹುದು. ಥ್ಯಾಂಕ್ ಯು. Thank you.